ಇನ್ನು ಅಕ್ರಮ ವಲಸಿಗರ ವಿಚಾರದಲ್ಲಿ ರಾಜಕಾರಣ ಮಾಡಬೇಡಿ, ಅವರೆಲ್ಲರನ್ನೂ ಕೂಡ ಗುಜರಾತ್ನಂತೆ ಗಡೀಪಾರ್ ಮಾಡಬೇಕು ಅಂತಕ್ಕಂಥದ್ದು ಬಿಜೆಪಿ ನಾಯಕರ ಹೇಳಿಕೆ. ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಹೇಳಿಕೆಯನ್ನು ನೀಡಿದ್ದಾರೆ. ಅಕ್ರಮ ವಲಸಿಗರ ವಿಚಾರದಲ್ಲಿ ರಾಜಕಾರಣ ಮಾಡಬೇಡಿ, ವಲಸಿಗರ ವಿಚಾರದಲ್ಲಿ ರಾಜ್ಯ ಸರ್ಕಾರ ಸಾಫ್ಟ್ ಆಗಿದೆ. ಗುಜರಾತ್ ಸರ್ಕಾರ ತೋರಿದ ಎದೆಗಾರಿಕೆಯನ್ನು ಸರ್ಕಾರ ತೋರಿಸಬೇಕು. ಅಲ್ಲಿ 2,000ಕ್ಕೂ ಹೆಚ್ಚು ಅಕ್ರಮ ವಲಸಿಗರನ್ನು ಗಡೀಪಾರ್ ಮಾಡಲಾಗಿದೆ. ಗುಜರಾತ್ ಎದೆಗಾರಿಕೆಯನ್ನು ನೀವು ತೋರಿಸಿ ಸಿದ್ದರಾಮಯ್ಯನವರೇ. ಅಕ್ರಮ ವಲಸಿಗರು ಪಾಸ್ಪೋರ್ಟ್ ಇಲ್ಲ, ಟ್ರೈನ್ನಲ್ಲೇ ಬಂದಿದ್ದಾರೆ. ಇವರು ಕಸ ಎತ್ತುತ್ತಿರೋರು, ಮುಂದೆ ನಮ್ಮನ್ನೇ ಎತ್ತು ಹಾಕ್ತಾರೆ ಅಂತ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಅವರು ಮಾತನಾಡಿದ್ದಾರೆ. ಪಾಸ್ಪೋರ್ಟ್ ಇಲ್ಲ ಅಂತ ಹೇಳಿರುವಂಥದ್ದು ಕೇಳಿದ್ವಿ ನಾವು. ಅಲ್ಲಿಂದ ಟ್ರೈನಲ್ಲಿ ಬಂದಿದ್ದಾರೆ, ಗಡಿಗಳನ್ನು ದಾಟ್ಕೊಂಡು ಬಂದಿದ್ದಾರೆ. 82ರಲ್ಲಿ ನಾನು ವಿದ್ಯಾರ್ಥಿ ಇದ್ದಾಗ ಅಸು ಮೂಮೆಂಟ್ ನಡೀತು. ಆಲ್ ಅಸ್ಸಾಂ ಸ್ಟೂಡೆಂಟ್ ಯೂನಿಯನ್ ಅವ್ರ ಮುಖಾಂತರ ನಡೆದಂಥ ಹೋರಾಟ ಏನು? ವಲಸಿಗರ ವಿರುದ್ಧ ಅಸ್ಸಾಂನಲ್ಲಿ ಗುಸ್ಪೇಟ್ ಇನ್ಫಿಲ್ಟ್ರೇಷನ್, ಅದರ ವಿರುದ್ಧ ಆಂದೋಲನ ಮಾಡಿ ಅಲ್ಲಿರ್ತಕ್ಕಂಥ ವಲಸಿಗರನ್ನ ಆಚೆ ಹಾಕುವಂತ, ಯಾಕಂದ್ರೆ ಪಕ್ಕದಲ್ಲೇ ಬಾಂಗ್ಲಾದೇಶ.